ಬೊಂಬಾಟ್ ಭೋಜನ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟಾಗಿ ಹೋಗಿದ್ದಾಗ ಒಂದಿಷ್ಟು ಫನ್ ಮೂಮೆಂಟ್ಸ್, ತುಂಬಾ ಖುಷಿಯಾಗಿರುವಂತ ಒಂದಿಷ್ಟು ಕ್ಷಣಗಳನ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಮ್ಯಾನೇಜರ್ ಸರ್ ಒಬ್ಬರೇ ಕಾರ್ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾವ ಇವೆಲ್ಲ ಉಲ್ಲಾಸದ ಮಲೆ ಜಿನುಗುದಿದೆ ನನ್ನಲಿ. ಸಿಕ್ಕಾಕೊಂಡ್ಬಿಟ್ರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ವಾತಿ. ಲೈಫಲ್ಲಿ ಕೆಲವು ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ. ಕೆಲವೊಂದು ತುಂಬ ಮರೆಯೋಕ್ಕಾಗದೇ ಇರೋಂಥ ಸುಂದರ ಕ್ಷಣಗಳು ಕ್ರಿಯೇಟ್ ಆಗುತ್ತೆ. ನಾನು ಇತ್ತೀಚೆಗೆ ಬೊಂಬಾಟ್ ಭೋಜನ ಈ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗಿದ್ದಾಗ ಸಿಹಿ ಕೈ ಚಂದ್ರು ಸರ್ನ ಮೀಟ್ ಮಾಡಿದೆ. ಅವರು ನನಗೆ ಹಳೆಯ ಪರಿಚಯ, ನನಗೆ ಲೈಕ್ ಒನ್ ಆಫ್ ಮೈ ಫೇವ್ರೆಟ್ ಪರ್ಸನ್. ಸೊ ಅವ್ರನ್ನ ಪರಿಚಯ ಮಾಡಿದೆ. ಇನ್ನೂ ಒಂದಿಷ್ಟು ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಭೇಟಿಯಾಗುವಂಥ ಒಂದು ಸಂದರ್ಭ ಬಂತು. ಸೊ ಅಲ್ಲಿ ಆ ಒಂದು ಇಡೀ ದಿನ ನಾನು ಆ ಸೆಟ್ಟಲ್ಲಿ ಸ್ಪೆಂಡ್ ಮಾಡಿದಂಥ ಇಡೀ ದಿನ ಒಂದಿಷ್ಟು ಫನ್ ಮೂಮೆಂಟ್ಸ್, ತುಂಬ ಖುಷಿಯಾಗಿರುವಂಥ ಒಂದಿಷ್ಟು ಕ್ಷಣಗಳನ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಐ ಪ್ರಾಮಿಸ್ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಬಿಕಾಸ್ ತುಂಬ ಒಂದು ನಗು ಇರುವಂಥ, ತುಂಬ ಎಂಟರ್ಟೈನ್ ಆಗಿರುವಂಥ ಬ್ಲಾಗ್ ಇದಾಗಿರುತ್ತೆ. ಸೊ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ಲೆಟ್ ಮೀ ನೋ. ಇಲ್ಲಿ ನೋಡಿ ಮ್ಯಾನೇಜರ್ ಸರ್ ನಮಸ್ಕಾರ. ಒಬ್ಬರೇ ಕಷ್ಟಪಟ್ಟು ಗಾಡಿನ ತಳ್ತಾ ಇದ್ದಾರೆ. ನಮ್ಮ ಮ್ಯಾನೇಜರ್ ಸರ್ ಒಬ್ಬರೇ ಕಾರ್ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಶ್ರಮಜೀವಿ ಐಸ ಕೊಟ್ಟ ಲೆಫ್ಟ್ ಸೈಡ್ ಅಲ್ಲಿ ಯೆಲ್ಲೋ ಕಲರ್, ರೈಟ್ ಸೈಡ್ ಅಲ್ಲಿ ರೆಡ್ ಕಲರ್. ಈಗ ಗೊತ್ತಾಯ್ತು. ಯಾವ ಇವೆಲ್ಲ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ, ಈ ಕಡೆ ಆಪೋಸಿಟ್ ಸಬ್ಬಕ್ಕಿ ಪಾಯಸ, ಅಲ್ಟಿ ಕೋಸಂಬರಿ, ಹೆಸರುಬೇಳೆ ಕ್ಯಾರೆಟ್ ದಾಳಿಂಬೆನೂ ಹಾಕ್ತೀವಿ. ನಿಮಗೆ ಸ್ವೀಟ್ ಕಾರ್ನ್ ಬೇಕಾ? ಆಮೇಲೆ ಚೂರು ಲೈಟ್ ಆಗಿ ಪೈನಾಪಲ್ ಕೊಂಚು ಪಕ್ಕದಲ್ಲಿ ಊದು ಮುಳುಕೆ ಮಜ್ಜಿಗೆ ಹೋಗಿ, ಸರಿನಾ? ಬರ್ತೀನಿ ಊದು ಮುಳುಕೆ ಮಜ್ಜಿಗೆ ಹೋಗಿ ಮೇಲ್ಗಡೆ ಕರ ಮುಗಿತಾ. ಇಲ್ಲಿ ಎರಡು ಆಪ್ಷನ್, ಮಾವಿನಕಾಯಿ ಕುಂಬಳ ಚಿತ್ರಾನ್ನ ಅಥವಾ ಕಡಲೆ ಬೀಜದ ಉಪ್ಪಿನಕಾಯಿ. ಕಡಲೆ ಬೀಜದ
ಯಾವ್ದು? ಅದು ಉಲ್ಲಾಸದ ಅದೇನಾಗ ಸರ್ ವಿಡಿಯೋ ಲಿಂಕ್ ಕಳಿಸ್ತಿದ್ದೀನಿ ಹಾಡಿ ಒಂದು ನಿಮ್ಮ ಮಧುರವಾದ ಕಂಠದಿಂದ ಬಂದ. ಈಗ ಪ್ರಸ್ತುತಪಡಿಸಿದ್ದಾರೆ ನಯನ ಶ್ರುತಿ ಅವರು. ಉಲ್ಲಾಸದ ಹುಮಳೆ ಹೇಳ್ರಪ್ಪ. ಉಲ್ಲಾಸದ ಮಳೆ ಜಿನುಗುದಿದೆ ನನ್ನಲಿ, ಜಗೋಜದ ಅನ್ನುಲೆ ಅರಿಯುದಿದೆ ಗಣ್ಣಲಿ. ಆಮೇಲೆ ಹೇಳೋದು ಪಡಿದವುನಿ ಹೃದಯದಲ್ಲಿ ಬಿರಿದವನಿ. ಧನ್ಯವಾದಗಳು. ಯಾರು ಬಂದು ಪಿಂಚು ಇಲ್ಲ ಬೇಜಾರಾಯ್ತು. ಗುಣಗ್ತಾ ಇದ್ರಲ್ಲ? ಚೆನ್ನಾಗಿ ಕಾಣ್ತೀರಾ? ಅಯ್ಯ. ಸರಿ ನೋಡಿ, ಈಗ ನಮ್ಮ ಸುಗಮ ಸಂಗೀತ ಆರ್ಕೆಸ್ಟ್ರಾ ಶೇರ್ ಮಾಡೋಣ ಇದು ವಿಸಿಲ್ ಲೈನ್ಸ್. ಎಸ್ ಇಟ್ಸ್ ಕರೆಕ್ಟ್ ಶಾರ್ಟ್ ಇದೆ, ಮುಗಿಸ್ಕೊಬತ್ತೀನಿ. 1 minute later. ನೋಡಿ ವೀಕ್ಷಕರೇ, ನಾವು ಅಷ್ಟು ಸುಗಮ ಸಂಗೀತ ಬಲ್ಲವರಲ್ಲ, ಇಷ್ಟು ಹಾಡ್ತೇವೆ. ನನ್ನ ಗಂಡ ಕೊಳಿಕೆರಂಗ, ನಾವು ಎರಡು ಚಿನ್ನಮ್ಮ. ಸೊ ಟ್ರೈ ಮಾಡ್ತೀವಿ ಅಷ್ಟೇ. ಚೆನ್ನಾಗಿದ್ರೆ ವಿಸ್ ಮಾಡಿ, ಇಲ್ಲದ್ರು ವಿಸ್ ಮಾಡಿ. ಹಾ, ರೆಡಿ? 1 2 3 ಗೋ. ಸಿಕ್ಕಾಕೊಂಡ್ಬಿಟ್ರು. ಒಂದೊಂದು ಮುದ್ದುಗಳು. ಏನಮ್ಮ ಸಮಾಚಾರ? ಯಾವ ಏರಿಯಾ ನಿಮ್ದು? ಕಲಾಸ್ ಪಲ್ಟಲ್ಲಿ ಯಾರೋ ಒಬ್ಬ ಇವಳಿಂದ ಬಿದ್ದುಬಿಟ್ಟು ಕಾಕಾ ಬಿರಿಯಾನಿ ತಿನ್ನೋ ರೇಂಜ್ಗೆ ಚಪ್ಪರ್ ಹೊಡಿತಾವನೆ ಬಾಸ್. ಕಿರಣ್ ಸರ್, ಯಾವ ಏರಿಯಾ ನಿಮ್ದು? ಎಲ್ಲ ಪ್ರಾಪರ್ಟೀಸು ಯಾರು ಹುಟ್ಟೋಂಗಿಲ್ಲ. ಬಹಳ ಸೀರಿಯಸ್ ಆಗಿ ಮಾಡ್ತಿದೀವಿ. ಯಾರು ಇದು ಒಂದು ಚಿಕ್ಕ ಬ್ಲಾಗ್ ಆಗಿರ್ಬೋದು, ಬಟ್ ಆ ಇಡೀ ದಿನ ಆ ಒಂದು ಸುಂದರ ಕ್ಷಣಗಳನ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ. ಈ ಫನ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವು ಯಾವ ಥರ ಬ್ಲಾಗ್ ನೋಡಬೇಕು ಅಂತ ಇಷ್ಟಪಡ್ತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಹೆಚ್ಚಿಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಬ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆ ಪ್ರಯತ್ನದಲ್ಲೇ ನಾನಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗ್ತಾಯಿದೆ ನಾನು ಬ್ಲಾಗ್ಗಳನ್ನ ರಿಲೀಸ್ ಮಾಡೋದು. ಬಟ್ ಡೆಫಿನೆಟ್ಲಿ ಐ ಪ್ರಾಮಿಸ್ ಯು ಹೊಸ ರೀತಿ ವಿಭಿನ್ನವಾದ ಬ್ಲಾಗ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನಿಮ್ಮ ಸ್ವಾತಿ ಮೇಲೆ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಗೊತ್ತಲ್ವಾ? ನಿಮ್ಮ ಸ್ವಾತಿ. ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಬಟನ್. ಲಾಟ್ಸ್ ಆಫ್ ಲವ್.